ನಿಸರ್ಗ ನೀಡಿದ ಈ ಭೂಮಿಯಲ್ಲಿ ಆನಂದವಾಗಿ ಬದುಕದೇ ಇದ್ದವರು ಬಡವರು. ಬಡವ ಶ್ರೀಮಂತ ಎನ್ನುವುದು ನಮ್ಮ ತಲೆಯಲ್ಲಿದೆ ಅಷ್ಟೇ. ಈ ಭೂಮಿ ಬಡವ ಶ್ರೀಮಂತ ಅಂತ ಭೇದ ಮಾಡಿಲ್ಲ. ದಿನವೂ ಉದಯಿಸುವ ಸೂರ್ಯ ಇವರು ಬಡವರು ಇವರು ಶ್ರೀಮಂತ ಎಂದು ತಾರತಮ್ಯ ಮಾಡಿಲ್ಲ. ನಿರ್ಜೀವ ಆಗಿರುವ ಬೀಜದಿಂದ ಒಂದು ಸಸಿಯ ಜನನ, ಅಂದ್ರೆ ಬೀಜದ ಸಾವಿನಿಂದ ಸಸಿಯ ಜನನ. ಸಾವಿನಲ್ಲಿ ಹುಟ್ಟು, ಹುಟ್ಟಿನಲ್ಲಿ ಸಾವು. ಇದು ವಿಶ್ವದ ಚಮತ್ಕಾರ. ಮನುಷ್ಯ ಯಾವಾಗ ಹುಟ್ಟಿದಾನೋ ಅಂದೇ ಅವನ ಸಾವು ಪ್ರಾರಂಭವಾಗುತ್ತದೆ. ನಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ನಮ್ಮ ಡೇಟ್ ಆಫ್ ಡೆತ್ ಕೂಡ ಸೇರಿಕೊಂಡಿದೆ. ಅದು ನಮಗೆ ಕಂಡಿಲ್ಲ ಅಷ್ಟೇ. ತಾಪ ಕೊಡುವ ಜಗತ್ತಿನಲ್ಲಿ ತಾಪ ಮಾಡಿಕೊಳ್ಳದೆ ಬದುಕಿದರೆ ಅವನಿಗೆ ತಪಸ್ವಿ ಎನ್ನುತ್ತಾರೆ. ತಾಳಿದವನು ತಪಸ್ವಿ. ಪ್ರತಿಯೊಬ್ಬರೂ ತಪಸ್ವಿಗಳಾಗಬೇಕು. ಕಾಡಿನಲ್ಲಿ ಮನೆ ಮಾಡಿದ ಮೇಲೆ ಕಾಡು ಪ್ರಾಣಿಗಳಿರುತ್ತವೆ. ನಾಡಿನಲ್ಲಿ ಕಾಡುವ ಪ್ರಾಣಿಗಳಿರುತ್ತವೆ. ಸಂತೆಯಲ್ಲಿ ಮನೆ ಕಟ್ಟಿದರೆ ಶಬ್ದ ಇರುತ್ತದೆ. ಸಮುದ್ರದ ದಂಡೆಯ ಮೇಲೆ ಮನೆ ಕಟ್ಟಿದರೆ ಅಲೆಗಳು ಬಂದು ಬಡಿಯುತ್ತವೆ. ಇವೆಲ್ಲ ಬಂದೇ ಬರುತ್ತವೆ. ಸಹನಶೀಲತೆಯಿಂದ ಬದುಕಬೇಕು. ಏನು ಬಂದರೂ ಸಮಾಧಾನದಿಂದ ಇರಬೇಕು. ಜೀವನದಲ್ಲಿ ನೀವು ಬೇರೆ ಯಾವುದೇ ಯೋಗಾಭ್ಯಾಸ ಮಾಡದೇ ಇದ್ದರೂ ಪರವಾಗಿಲ್ಲ, ಸಮಾಧಾನ ಯೋಗವನ್ನ ಮಾತ್ರ ಕಲಿಯಲೇಬೇಕು. ಯುದ್ಧ ಆರಂಭವಾಗಿದೆ. ಲಕ್ಷಾಂತರ ಸೈನಿಕರು ಎದುರು ಬದುರು ನಿಂತಿದ್ದಾರೆ. ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ಕೂಡ ಯುದ್ಧ ಭೂಮಿಗೆ ಬಂದಿದ್ದಾನೆ. ಇನ್ನೇನು ಯುದ್ಧ ಶುರುವಾಗಬೇಕು ಅಂದಾಗ ಅರ್ಜುನ ತಾನು ಯುದ್ಧ ಮಾಡುವುದಿಲ್ಲ ಎಂದ. ಅದಕ್ಕೆ ಕೃಷ್ಣ ಯಾಕೆ, ಏನಾಯಿತು ಎಂದು ಕೇಳಿದ. ಯುದ್ಧವೆಂದರೆ ಬರೀ ಒಡಿ ಬಡಿ ರಕ್ತ ಅಷ್ಟೇ ಎಂದ ಅರ್ಜುನ. ಇದು ಮೊದಲೇ ಗೊತ್ತಾಗಬೇಕಿತ್ತು ನಿನಗೆ ಎಂದ ಕೃಷ್ಣ. ಮೊದಲೇ ಅಂದರೆ ಯಾವಾಗ ಎಂದು ಕೇಳಿದ ಅರ್ಜುನ. ಆವಾಗ ಬಹಳ ಹಿಂದೆ ನೀವು ಜೂಜಾಡಿದಿರಲ್ಲ, ಆಗಲೇ ಗೊತ್ತಾಗಬೇಕಿತ್ತು. ಆಗ ನಿಮಗೆ ಗೊತ್ತಾಗದೇ ಇದ್ದಿದ್ದರಿಂದ ಈಗ ಯುದ್ಧ ನಡೆದಿದೆ ಎಂದು ತಿಳಿಸಿದ ಕೃಷ್ಣ. ಯುದ್ಧದ ಮಧ್ಯದಲ್ಲಿ ನಿಂತು ಯುದ್ಧ ಬೇಡ ಅಂದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ ಕೃಷ್ಣ. ಮದುವೆಯಾಗಿದೆ, ಹೆಂಡತಿ ಇದ್ದಾಳೆ, ಮಕ್ಕಳು ಇದ್ದಾರೆ. ಈಗ ಸಂಸಾರ ಅಂದ್ರೆ ತಾಪತ್ರಾಯ. ಸಿಂಗಲ್ ಇದ್ರೆ ಒಳ್ಳೇದಿತ್ತು ಅಂದ್ರೆ ಆಗುತ್ತಾ? ಮೊದಲೇ ಯೋಚನೆ ಮಾಡಬೇಕು. ಸಿಂಗಲ್ ಇದ್ದಾಗ ಮಿಂಗಲ್ ಆಗುವ ಬಯಕೆ. ಈಗ ಸಿಂಗಲ್ ಆಗಬೇಕು ಅಂದ್ರೆ ಹೇಗೆ? ನಾವೆಲ್ಲ ಪ್ರವಾಹದ ಮಧ್ಯದಲ್ಲೇ ಬಂದು ನಿಂತಿದ್ದೇವೆ. ಆ ಕಡೆಗಾದರೂ ಈಜಬೇಕು, ಈ ಕಡೆಗಾದರೂ ಈಜಬೇಕು. ಈಜದೆ ಇದ್ದರೆ ಮುಳುಗಬೇಕಾಗುತ್ತದೆ. ಅದನ್ನ ಬಿಟ್ಟು ಬೇರೆ ದಾರಿಯೇ ಇಲ್ಲ. ನಾವು ಈಜಬೇಕು, ನಾವು ಈಜುವುದನ್ನು ಕಲಿಯಬೇಕು. ಇಲ್ಲಿಯೇ ಇದ್ದು ಜಯಿಸಬೇಕು, ಇಲ್ಲಿಯೇ ಇದ್ದು ಬಾಳಿ ಬದುಕಬೇಕು.